ಈ ಸಿನಿಮಾ ಹೆಸರು ಪಟಾಲಂ ಅಂತ. ಪಟಾಲಂ ಅಂತಂದರೆ ಗ್ಯಾಂಗ್ ಅಂತ ಅರ್ಥ ಬರುತ್ತೆ. ಅಂದರೆ ಈ 3 ಜನ ಇಲ್ಲಿ ನಾಯಕರಿದ್ದಾರೆ. ಅಜಯ ಪೃಥ್ವಿ ಅಂತ, ಹರ್ಷಿತ್ ಅಂತ ಮತ್ತು ಕಾರ್ತಿಕ್ ನಾಗ್ ಅಂತ ಇವರು. ಸೊ ಈ 3 ಜನ ನಾಯಕ ನಟರಾಗಿ ಆಯ್ಕೆಯಾಗಿದ್ದಾರೆ. ರಾಮ, ಭೀಮ, ಸೋಮ ಇವ್ರ ಕ್ಯಾರೆಕ್ಟರ್ಗಳು ನೇಮು. ಈ ಸಿನಿಮಾದಲ್ಲಿ ಏನಂದರೆ ಇವತ್ತಿನ ಕಾಲದಲ್ಲಿ ಈ ಶೋಕಿಗೋಸ್ಕರ ಬೈಕ್ ಕಳ್ತನ, ಚೈನ್ ಸ್ನ್ಯಾಚಿಂಗು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಅಂದರೆ ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡೋಕ್ಕೆ ಹೋಗ್ತಾರೆ. ಸೊ ಇದರಿಂದ ಅವ್ರ ಜೀವನಗಳು ಎಷ್ಟು ಮಟ್ಟಿಗೆ ಚೆನ್ನಾಗಿರುತ್ತೆ ಮತ್ತು ಇದು ಮಾಡ್ಕೊಂಡು ಹೋಗ್ತಾರೆ, ಮುಂದಕ್ಕೆ ಇವ್ರ ಲೈಫ್ ಏನಾಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ಕತೆ. ತುಂಬ ಜಾಸ್ತಿ ನಾನು ಬಿಟ್ಕೊಡೋಂಗಿಲ್ಲ, ಅದು ಸ್ವಲ್ಪ ಬಿಟ್ಕೊಟ್ರೆ ನಮಗೆ ಸ್ವಲ್ಪ ಅದು ಕತೆ ಇದಾಗುತ್ತೆ. ಸೊ ಈ ಸಿನಿಮಾದಲ್ಲಿ 3 ಜನ ನಾಯಕರಿದ್ದಾರೆ. 3 ಜನ ನಾಯಕರು, 3 ಜನ ನಾಯಕಿಯರು. ಅದರಲ್ಲಿ 2 ನಾಯಕಿಯರು ಇವತ್ತು ಬಂದಿಲ್ಲ. ಯಾಕೆಂತಂದರೆ ಒಬ್ಬರು ಬ್ಯಾಂಕಾಕಲ್ಲಿ ಶೂಟಲ್ಲಿದ್ದಾರೆ, ಇನ್ನೊಬ್ಬರು ಬೇರೆ ಕಡೆ ಶೂಟಲ್ಲಿದ್ದಾರೆ. ಅದರಿಂದ ಬರೋಕ್ಕಾಗಲಿಲ್ಲ ಅವರು. ನಾನು ಇವತ್ತು ನೆಕ್ಸ್ಟ್ ಮಂತಿಂದ ಫಸ್ಟ್ ವೀಕಿಂದ ಶೂಟ್ ಹೋಗ್ಬೇಕು ಅಂತಿದ್ದೀನಿ. ಇವತ್ತು ನಾನು ಯಾಕೆ ಅರ್ಜೆಂಟಾಗಿ ಮುಹೂರ್ತ ಮಾಡಿದೆ ಅಂದರೆ ಇವತ್ತು ತುಂಬ ಚೆನ್ನಾಗಿದೆ ದಿನ ಅಂತಂದ್ಬಿಟ್ಟು ಒಳ್ಳೆ ಸಮಯ ಅನ್ನೋದಕ್ಕೋಸ್ಕರ ಇವತ್ತು ನಾನು ಮುಹೂರ್ತ ಮಾಡಿದೆ. ಸೊ ಅದರಿಂದ ಆ ಹೆಣ್ಮಕ್ಳಿಗೂ ಬರೋಕ್ಕಾಗಲಿಲ್ಲ. ಇದರಲ್ಲಿ ಇನ್ನೂ ಒಂದು ಮುಖ್ಯವಾಗಿ ಒಂದು ಪಾತ್ರ, ಒಂದು ಹೀರೋಯಿನ್ ಆಗಿ ನಮ್ಮ ಸಾಯಿ ಪ್ರಗತಿಯವರು ಮಾಡ್ತಾಯಿದ್ದಾರೆ. ಮತ್ತು ಈ ಸಿನಿಮಾದ ನಿರ್ಮಾಪಕರು ಅಮರನಾರಾಯಣ ರಾಜು ಅಂತಂದ್ಬಿಟ್ಟು ತುಂಬ ಒಳ್ಳೆಯ ಮನುಷ್ಯರು ನಮ್ಮ ನಿರ್ಮಾಪಕರು. ಈ ಸಿನಿಮಾನ ಚೆನ್ನಾಗಿ ಮಾಡೋಣ ಅಂತೇಳಿ ತುಂಬ ನಮಗೆ ಸಪೋರ್ಟ್ ಕೊಟ್ಟು ನಿಂತಿದ್ದಾರೆ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಿಂದ ಶೂಟ್ ಇದೆ. ಮತ್ತು ಈ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ತೆಲುಗು, ತಮಿಳು, ಹಿಂದಿಯಿಂದ ಎಲ್ಲ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ನಾನು ಅವರ ಹೆಸರನ್ನ ಯಾಕೆ ರಿವೀಲ್ ಮಾಡ್ತಾ ಇಲ್ಲ ಅಂತಂದರೆ ನಮಗೂ ಅವ್ರಿಗೂ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಬಿಕಾಸ್ ನಾನು ಇದು ತುಂಬ ಅರ್ಜೆಂಟಲ್ಲಿ ಮುಹೂರ್ತ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಅವ್ರ ಹೆಸರನ್ನ ಕೇಳೋಕ್ಕೆ ಇಷ್ಟಪಡೋದಿಲ್ಲ. ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ. ನೆಕ್ಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ನಾನು ಖಂಡಿತವಾಗ್ಲೂ ಎಲ್ಲ ಆರ್ಟಿಸ್ಟ್ಗಳದ್ದು ನಾನು ಹೆಸರು ಹೇಳ್ತೀನಿ. ಇಲ್ಲಿ ನಮ್ಮ ಕ್ಯಾಮ್ರಾಮನ್ ಆಗಿ ಮನು BK ಅಂತಿದ್ದಾರೆ. ಸೊ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಅವ್ರದ್ದು ನಾನು ಹೆಸರನ್ನ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಮತ್ತು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ನಮ್ಮ ಇದರಲ್ಲಿ. ತುಂಬ ಎಡಿಟರು ಕಿಟ್ಟು ಆಗಿರ್ಬೋದು, ಅರ್ಜುನ್ ಕಿಟ್ಟು. ಸೊ ಈ ಥರ ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸು ಇದ್ದಾರೆ. ಸೊ ಇನ್ನು ನಮ್ಮ ಕಲಾವಿದರು ಅವ್ರವ್ರ ಪಾತ್ರದ ಬಗ್ಗೆ ಮಾತಾಡ್ತಾರೆ. ಹಾಂ ಸಾರಿ ಆ್ಯಕ್ಚುಲಿ ನನ್ನ ಹೆಸರು, ನನ್ನ ಸಿನಿಮಾ ಜರ್ನಿನಲ್ಲಿ ರಘುಜಯ ಅಂತ ನನ್ನ ಹೆಸರು. ಇಲ್ಲಿವರೆಗೂ ನಾನು ಮಾಡ್ಕೊಂಬಂದಿರೋ ಸಿನಿಮಾಗಳೆಲ್ಲ ರಘುಜಯ ಅಂತಲೇ. ನಮ್ಮ ಅಸ್ಟ್ರಾಲಜರ್ ಅವರು ರಘುಜಯ ಅನ್ನೋ ಹೆಸರಲ್ಲಿ ಯಾಕೋ ನಿಮಗೆ ಅದು ಯಾಕೋ ಸರಿ ಹೊಂದ್ತಾ ಇಲ್ಲ ಅಂತಂದ್ಬಿಟ್ಟು SJ ಭೈರವ್ ಅಂತ ಅಂದ್ಬಿಟ್ಟು ನನ್ನ ಹೆಸರನ್ನ ಬದಲಾಯಿಸಿದ್ದಾರೆ. ಆ್ಯಕ್ಚುಲಿ ನನ್ನ ಹುಟ್ಟೆಸರು ಬಂದು ಭೈರವ. ನನ್ನ ಹುಟ್ಟೆಸರು ಭೈರವ. ನನಗೆ ಗುರುವಾರ ಹುಟ್ಟಿದ್ರಿಂದ ನನಗೆ ರಾಘವೇಂದ್ರ ಅಂತ ಹೆಸರಿಟ್ಟು ರಘು ಅಂತ ಕರೀತಾಯಿದ್ರು. ಅದರಿಂದ ನಾನು ಸಿನಿಮಾ ಹೆಸರಲ್ಲಿ ರಘು ಜಯ ಅಂತ ಇಟ್ಕೊಂಡಿದ್ದೆ. ಸೊ ಈಗ ನಮ್ಮ ಅಸ್ಟ್ರಾಲಜರ್ ಅದನ್ನು ನ್ಯೂಮರಾಲಜಿ ಪ್ರಕಾರ ಚೇಂಜ್ ಮಾಡಿಕೊಟ್ರು. ಸೊ ಇದನ್ನು ಇಟ್ಕೊಳ್ಳಪ್ಪ, ನೀನು ತುಂಬ ಒಳ್ಳೆಯದಾಗುತ್ತೆ ಅಂತ. ಅದರಿಂದ SJ ಭೈರವ್ ಅಂತ ಅಂದ್ಬಿಟ್ಟು ನನ್ನ ಹೆಸರನ್ನ ಈ ಸರಿ ಬದಲಾಯಿಸ್ಕೊತಾ ಇದ್ದೀನಿ. ರಘುಜಯ್ ಅಂದರೆ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಇಂದ ಕನ್ನಡ ಇಂಡಸ್ಟ್ರಿ ಅಂತ ಹೆಸರು ಮಾಡೋವಂಥವ್ರು. ಅಂದರೆ ನಿಮ್ಮ ಸಿನಿಮಾಗಳಿಗೋಸ್ಕರ ಜನ ಕಾಯ್ತಾ ಇದ್ರು. ಸೊ ಈ ಪಟಾಲಂ ಮೂಲಕ ಒಂದು ಸೋಷಿಯಲ್ ಕಾಸ್ ಜೊತೆಗೆ ಹೊಸ ಟೀಮ್ ಇಟ್ಕೊಂಡು ಮಾಡ್ತೀರಿ. ಈ ಪುನಃ ನನ್ನ ಕೆರಿಯರ್ ಶುರು ಮಾಡುವಂಥದ್ದು ದೊಡ್ಡ ಟಾಸ್ಕ್ ಅದು. ಹೌದು. ಆ ಮೈಂಡ್ಸೆಟ್ಟಲ್ಲಿ ಹೇಗಿದೆ ಸರ್? ಇದು ನಿಜವಾಗ್ಲೂ ಟಾಸ್ಕೆ. ಯಾಕೆಂತಂದ್ರೆ ಇವತ್ತಿನ ಬರ್ತಾ ಇರೋ ಯಂಗ್ಸ್ಟರ್ಸು ಡೈರೆಕ್ಟ್ರುಗಳಲ್ಲಿ ಅವರು ತುಂಬ ಫಾರ್ವರ್ಡ್ ಆಗಿದ್ದಾರೆ. ಸೊ ನಾವು ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕು. ಸೊ ಈ ಸಿನಿಮಾದಲ್ಲಿ ನಾನು ಕೆಲವೊಂದು ಟೆಕ್ನಿಕಲ್ ಆಗಿ ಪ್ರತಿಯೊಂದೂ ನಾನೊಂದು ಬೇರೆ ಥರನೇ ನಾನು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಮ್ಮ ಕ್ಯಾಮ್ರಾಮನ್ನು ನಾವು ಕೂತ್ಕೊಂಡಿದ್ದೀನಿ. ಸುಮಾರು 1 ವರ್ಷದಿಂದ ನಾವು ಡಿಸ್ಕಸ್ ಮಾಡಿದ್ದೀವಿ ಸಬ್ಜೆಕ್ಟ್ ಬಗ್ಗೆ. ತುಂಬ ಟೆಕ್ನಿಕಲಾಗಿ ಒಂದು ಬೇರೆ ಥರನೇ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಕ್ಯಾಮ್ರಾ ಸ್ಕೇಟಿಂಗ್ ಬರುವಂಥ ಕ್ಯಾಮ್ರಾಮನ್ನೆಲ್ಲ ಕರೆಸ್ತಾಯಿದ್ವಿ ಹೊರಗಡೆಯಿಂದ. ಒಂದಷ್ಟು ಏನೋ ಇದೆ ಟೆಕ್ನಿಕಲ್. ಅದನ್ನು ನಾನು ಹೇಳೋದಕ್ಕಿಂತ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ರೆ ಅದು ಒಳ್ಳೆಯದಾಗುತ್ತೆ. ಸೊ ಅದರಿಂದ ನಾನು ಅದ್ರ ಏನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಸರ್ ಒಂದು ವಿಷಯ ಅಂದರೆ ತುಂಬ ಪ್ರೌಡ್ ಫೀಲು, ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ದೊಡ್ಡ ಮಟ್ಟದ ಬ್ರೇಕ್ ಕೊಟ್ಟಂಥ ಸಿನಿಮಾ ರಾಜಧಾನಿಯ ಮೂಲಕ ಗೋಲಿ ಸೋಡಾ ಮಾಡ್ತೀರಿ. ಆ 2 ಮಾಸ್ಟರ್ ಪೀಸ್ ಸಿನಿಮಾಗಳೇ. ಒಂದು ರೀಕ್ಯಾಪ್ ರಾಜಧಾನಿ ಆ್ಯಂಡ್ ಗೋಲಿ ಸೋಡಾ, ಅದಕ್ಕೆ ನಂತರ ಕನೆಕ್ಟ್ ಆಗಿದೆ 100%. ನೀವು ಈ ಸಿನಿಮಾದಲ್ಲಿ ನಾನು ಏನು ಅದು ಮಾಡಿದ್ದೀನಿ ಅದಕ್ಕಿಂತ ದಿ ಬೆಸ್ಟ್ ಆಗಿರುತ್ತೆ ಈ ಸಿನಿಮಾ. 100% ಅದಂತೂ ನಿಜ. ಅದಕ್ಕಿಂತ ದಿ ಬೆಸ್ಟ್ ಆಗಿರುತ್ತೆ ಈ ಸಿನಿಮಾ. ಯಾಕಂದರೆ ನನಗೆ ಅಷ್ಟು ಹೋಪ್ ಇದೆ ಈ ಸಿನಿಮಾ ಮೇಲೆ. ಅಲ್ಲ ಅಂದರೆ ಜನರು ಪುನಃ ನಿಮ್ಮನ್ನು ರಾಜಧಾನಿ ಕನೆಕ್ಟ್ ಮಾಡ್ತಾರೆ. ರಾಜಧಾನಿ ಬಗ್ಗೆ ಸ್ವಲ್ಪ ಹೇಳಿ, ಗೋಲಿ ಸೋಡಾ ಬಗ್ಗೆ ಸ್ವಲ್ಪ ಹೇಳಿ, ಇದು ಕನೆಕ್ಟ್ ಆಗಿ ಅಂತ. ಓಕೆ ಅಂದರೆ ರಾಜಧಾನಿ ನಾನು ಮಾಡ್ಬೇಕಾದ್ರೆ ಅದು ನನ್ನ ಮೊದಲನೇ ಸಿನಿಮಾ. ಆ ಮೊದಲನೇ ಸಿನಿಮಾ ನಂದು ಹೆಂಗೆ ಅಂತಂದರೆ ಅದು ನನ್ನ ಜೀವನದ ಕೆಲವು ನಾನು ದಿನನಿತ್ಯ ನೋಡ್ತಾ ಇದ್ದಂಥ ಸಿಚುವೇಶನ್ಗಳು ಇದನ್ನೆಲ್ಲ ಇಟ್ಕೊಂಡು, ಮತ್ತು ನನ್ನ ಸ್ನೇಹಿತರದ್ದು ಕೆಲವರು ಜೀವನಗಳು ಏನಾಯಿತು ಅನ್ನೋದೆಲ್ಲ, ರೋಡಿಸಮ್ ಆ ಇದರಲ್ಲಿ ಬಿದ್ದು ಅವ್ರು ಏನಾದರೂ ಅನ್ನೋದನ್ನೆಲ್ಲ ನೋಡಿ ಅದನ್ನ ಇಟ್ಕೊಂಡು ನಾನೊಂದು ಕತೆ ಮಾಡಿ ಇಟ್ಕೊಂಡೆ. ಆದರೆ ನನ್ನ ಲೈಫಲ್ಲಿ ಕೆಲವು ನಡೆದಂಥ ಘಟನೆಗಳನ್ನ ಇಟ್ಕೊಂಡು ನಾನು ಕತೆ ಮಾಡಿದ್ದು. ಸೊ ಅದರಿಂದ ಬೇಗ ಕನೆಕ್ಟ್ ಆಗೋಯ್ತು ಜನಗಳಿಗೆ. ಇನ್ನು ಗೋಲಿ ಸೋಡಾ ರೀಮೇಕ್ ಸಿನಿಮಾ, ತಮಿಳ್ ರೀಮೇಕ್ ಸಿನಿಮಾ. ಸೊ ಅದು ತಮಿಳಲ್ಲೇ ತುಂಬ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದನ್ನು ನಾನು ಕನ್ನಡದಲ್ಲಿ ಮಾಡಿದ್ದು ಒಂದು ಟಾಸ್ಕೇ, ಅದು ಒಂದು ಚಾಲೆಂಜಿಂಗ್ ಆಗಿತ್ತು. ಸೊ ಇಲ್ಲಿ ಒಂದು ಅವ್ರ ರೇಂಜ್ ಮಾಡಲಿಲ್ಲ ಅಂದ್ರೆ ಒಂದು ತಕ್ಕ ಮಟ್ಟಿಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನಾನು ಮಾಡಿದೆ. ಇವತ್ತಿಗೂ ನಾನು ಯಾಕೆ ನೆನೆಸ್ಕೊಂಡೆ ಅಂದರೆ ರಾಜಧಾನಿ ಅಂತ ತಕ್ಷಣ ಯಶ್ ಅವ್ರು ಎಷ್ಟು ಇಂಪಾರ್ಟೆಂಟು, ರಘುಜಯ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಜನ ಟ್ರೀಟ್ ಮಾಡ್ತಾರೆ ನಿಮ್ಮನ್ನು. ಹೌದು. ಅಂದರೆ ಅದರಲ್ಲಿ ಅವತ್ತೊಂದು ಸಹ ನಾನು ಕತೆ ಹೇಳಿದಾಗ ಪಾಪ ಯಶ್ ಅವರೇ ನಾನು ಕೇಳಿದ್ರು, ನಾನು ಇದು ಮಾಡ್ತೀನಾ, ಈ ಕತೆ ನನ್ನ ಕೈಲಿ ಆಗುತ್ತಾ, ಯಾಕಂದರೆ ನಾನು ಎಲ್ಲ ಲವ್ ಸಬ್ಜೆಕ್ಟ್ಗಳು ಮಾಡ್ತಾಯಿದ್ದೀನಿ, ನಾನು ಮಾಡ್ತೀನಾ ಅಂದರು.
ನೀವು ಮಾಡ್ತೀರಾ ಮಾಡಿ, ನನಗೆ ಆ ನಂಬಿಕೆ ಇದೆ, 100% ಮಾಡ್ತೀರಾ, ನಿಮ್ಮ ಲುಕ್ ಚೆನ್ನಾಗಿದೆ ಅಂತೇಳಿ ಹೇರ್ ಸ್ಟೈಲು ದಾಡಿ ಎಲ್ಲ ಅವಾಗ ನಾನು ಸ್ವಲ್ಪ ಜಾಸ್ತಿ ಬಿಡಿಸಿ ಆ ಒಂದು ರಾ ಮೇಕಪ್ ಮಾಡಿಸಿ ಫೋಟೋಶೂಟ್ ಮಾಡಿದಾಗಲೇ ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿದ್ದು, ಓ ನನಗೂ ಒಂದು ರಾ ಲುಕ್ ಇದೆ, ನನಗೂ ಒಂದು ಮಾಸ್ ಲುಕ್ ಇದೆ ಅಂತಂದ್ಬಿಟ್ಟು. ಸೊ ಅಲ್ಲಿಂದ ಅವ್ರದ್ದು ಒಂದು ಮಾಸ್ ಜರ್ನಿ ಅಲ್ಲಿಂದ ಶುರುವಾಯಿತು. ಅಂದರೆ ನಿಮ್ಮದು ಫಸ್ಟ್ ಸಿನಿಮಾ, ಬಟ್ ನಂದು ಮೊದಲನೇ ಸಿನಿಮಾ. ಹೌದು. ಆದರೆ ಯಶ್ ಅವರು ಇವತ್ತಿಗೂ ತುಂಬ ಕಡೆ ಮಾತಾಡ್ತಾರೆ, ನನ್ನ ಬೆಸ್ಟ್ ಸಿನಿಮಾ ರಾಜಧಾನಿ ಅಂತ ಹೇಳ್ತಾರೆ. ಹೌದು. ಈ ಕ್ಷಣದಲ್ಲಿ ಏನು ನೆನೆಸ್ಕೋತೀರಿ ಅವ್ರ ಬಗ್ಗೆ? ಇಲ್ಲ, ಒಳ್ಳೆ ಕಲಾವಿದ, ಅದ್ಭುತವಾದ ಕಲಾವಿದ, ಅವ್ರ ಬಗ್ಗೆ ಎರಡು ಮಾತಿಲ್ಲ. ಒಳ್ಳೆ ಕಲಾವಿದ ಮತ್ತು ಬ್ರಿಲಿಯನ್ಸಿ, ಅಂದರೆ ಅವ್ರು ಹೆಂಗೆ ಬೆಳಿಬೇಕು, ಯಾವ ಒಂದು ಗ್ರಾಫ್ ಚೆನ್ನಾಗಿದೆ ಅವ್ರದ್ದು, ಯಾವ ಥರ ಇದು ಮಾಡಬೇಕು, ಎಲ್ಲೆಲ್ಲಿ ಹೇಗಾಗಿರಬೇಕು ಅನ್ನೋದು, ಅದು ಒಬ್ಬ ಕಲಾವಿದಂಗೆ ಬೇಕಾಗಿರುವಂಥದ್ದು. ಒಬ್ಬ ಒಳ್ಳೆ ಕಲಾವಿದಂಗೆ ಇರುವಂಥ ಎಲ್ಲ ಕ್ವಾಲಿಟಿಗಳು ಯಶಲ್ಲಿದೆ, ಅದಂತೂ 100% ನಿಜ. ಸರ್, ಪಟಾಲಂ ಅಂದರೆ ಇದಕ್ಕೊಂದು ಎಕ್ಸಾಕ್ಟ್ ರೀಸನ್ ಏನಿದೆ? ಇದೇ ಸರ್, ಪಟಾಲಂ ಅಂದರೆ ಒಂದು ಗ್ಯಾಂಗ್ ಅಂತ ಅರ್ಥ. ಈ 3 ಜನ ಚಿಕ್ಕ ವಯಸ್ಸಿಂದನೂ ಒಂದು ಗ್ಯಾಂಗೇ ಅವರು. ಅವ್ನು ಬಿಟ್ಕೊಡಲ್ಲ, ಅವ್ನಿಗೆ ಇವ್ನು ಬಿಟ್ಕೊಡಲ್ಲ, ಆ ಥರ ಈ ಚಿಕ್ಕ ವಯಸ್ಸಿಂದನೂ ಇವರು ಒಂದು ಗ್ಯಾಂಗು. ಈಗ ಪ್ರತಿಯೊಬ್ಬರಲ್ಲೂ ಒಬ್ಬರು ಸ್ನೇಹಿತರದ್ದು ಒಂದು ಗುಂಪು ಇರುತ್ತೆ, ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರುತ್ತೆ. ಈಗ ನನ್ನದೇ ಆದಂಥ ಒಂದು ಗುಂಪಿದೆ. ಈಗ ನಿಮ್ಮಲ್ಲೂ ಒಂದು 3 ಜನ, ಅಂದರೆ ತುಂಬ ಜನ ಸ್ನೇಹಿತರಿರ್ತಾರೆ, ಆದರೆ ತುಂಬ ಇಂಪಾರ್ಟೆಂಟ್ ಕೆಲವರು ಇರ್ತಾರಲ್ಲ, ಅವರು ನಿಮ್ಮ ಗ್ರೂಪು, ನಿಮ್ಮ ಗುಂಪು. ಸೊ ನಿಮ್ಮ ಗ್ಯಾಂಗು, ಅದೇ ಪಟಾಲಂ. ಸೊ ಇವ್ರದ್ದೊಂದು ಪಟಾಲಂ. ಈ ಪಟಾಲಂ ಏನು ಮಾಡ್ತಾರೆ ಇವರು ಜೀವನದಲ್ಲಿ, ಇವರು ದುಡ್ಡಿಗೋಸ್ಕರ ಇವರು ದುಡ್ಡನ್ನು ಒಂದು ಹೆಣ್ಮಕ್ಳು ಶೋಕಿ ಅದು ಇದು ಈ ಥರ ಒಂದು, ಈಗ 3 ಜನದ್ದು ಒಂದೊಂದು ವ್ಯಕ್ತಿತ್ವ ಇದೆ. ಅದು ಅವರೇ ಹೇಳ್ತಾರೆ, ಚೆನ್ನಾಗಿರುತ್ತೆ. ಜಾಸ್ತಿ ನಾನು ಹೇಳ್ಬಿಟ್ಟೆ, ಅದು ಅವರವರ ಕ್ಯಾರೆಕ್ಟರೈಸೇಷನ್ ಅವರೇ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತ್ ಕುಮಾರ್ ಅಂತ. ಸೊ ಆ್ಯಕ್ಚುಲಿ ರಘುಜಯ ಸರ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು, ಒಂದು ಅವಕಾಶ ಕೊಟ್ಟಿದ್ದಾರೆ. ಸೊ ನನ್ನ ಪಾತ್ರದ ಹೆಸರು ಬಂದು ಸೋಮ ಅಂತ. ಒಂದು ಹೆಣ್ಮಕ್ಳು ಬಗ್ಗೆ ಆ್ಯಕ್ಚುಲಿ ಒಂದು ಹುಡುಗಿರೋ ಅವ್ರನ್ನ ಜಾಸ್ತಿ ನಾನು ಟ್ರ್ಯಾಪ್ ಮಾಡುವಂಥ ಕ್ಯಾರೆಕ್ಟ್ರು, ಜಾಸ್ತಿ ನಾನು ರಿವೀಲ್ ಮಾಡೋಂಗಿಲ್ಲ. ಸೊ ರಘುಜಯ್ ಸರು ಏನಿದೆ ನಾನು ಅದ್ರ ಹೇಳ್ಕೊಡ್ತಾರೆ, ಅದ್ರ ತಕ್ಕಂಗೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ, ಯಾಕೆಂದರೆ ಮಿಕ್ಕಿದೆಲ್ಲ ರಿವೀಲ್ ಮಾಡೋಂಗಿಲ್ಲ. ಡೈರೆಕ್ಟರ್ ಸರು ನೆಕ್ಸ್ಟ್ ಏನಿದೆ ಅದನ್ನು ಕ್ಯಾಮ್ರಾ ಮುಂದೆ ತರ್ತಾರೆ. ಒಂದೊಂದು ಅವರು ಮುಂಚೆನೇ ಏನು ಬೇಕೋ ಎಲ್ಲ ರೆಡಿ ಮಾಡಿಸ್ತಾ ಇದ್ದಾರೆ, ಆಲ್ರೆಡಿ ತಯಾರಿ ಕೊಡ್ತಾ ಇದ್ದಾರೆ. ಹಿಂಗೆ ಬರಬೇಕು, ಈ ಥರನೇ ಬರಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ದಾರೆ. ಅವ್ರು ಹೇಳ್ಕೊಟ್ಟಿದ್ದನ್ನ ನಾವು ಖಂಡಿತ ಏನಿದೆ ಮಾಡ್ಕೊಂಡು ಹೋಗ್ತೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಮೈಕೋ ನಾಗರಾಜ್ ಅವ್ರ ಮಗ. ಪಟಾಲಮ್ಮಲ್ಲಿ ನಂದು ರಾಮ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ದುಡ್ಡಿಂದ ಬೀಳೋ ಕ್ಯಾರೆಕ್ಟ್ರು. ಸೊ ದುಡ್ಡು ಫುಡ್ಡು ಬೆಡ್ಡಲ್ಲಿ ನಂದು ದುಡ್ಡು. ಸೊ ಅಷ್ಟೇ ಹೇಳಕ್ಕೆ ಹೇಳಿರೋ ಡೈರೆಕ್ಟರ್ ಸದ್ಯಕ್ಕೆ, ಇನ್ನು ಮುಂದಕ್ಕೆ ಅವರು ಹೇಳ್ತಾ ಇರೋದು. ಚೆನ್ನಾಗಿದೆ, ದುಡ್ಡು ಫುಡ್ಡು ಬೆಡ್ಡು. ಓಕೆ, ಈ ಥರದ ಕಂಟೆಂಪ್ರರಿ ಕಥೆಗಳು ಈಗ ತುಂಬ ಮಾಡ್ತಾರಲ್ಲ, ಹೊಸಗಳು ಮಾಡ್ತಾರೆ. ಬಟ್ ಆಲ್ರೆಡಿ ನಿಮ್ಮ ತಂದೆಯವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಹೇಳಿದ್ದಾರೆ. ಒಂದು ಟ್ರೇಡ್ ಮಾರ್ಕ್ ಕ್ರಿಯೇಟ್ ಮಾಡೋಂಥ ಒಬ್ಬ ಆ್ಯಕ್ಟ್ರು, ಅವ್ರ ಮಗ. ಎಷ್ಟೆಲ್ಲ ಪ್ರೆಷರ್ ಇದೆ, ಎಷ್ಟೆಲ್ಲ ಎಕ್ಸಾಕ್ಟ್ಲಿ ಪ್ರೌಡ್ ಫೀಲ್ ಇದೆ ಇಂಡಸ್ಟ್ರಿ ಬಗ್ಗೆ, ನಿಮ್ಮ ತಂದೆ ಬಗ್ಗೆ, ಈಗಿನ ಟೆಕ್ನಿಷಿಯನ್ ಬಗ್ಗೆ. ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಆಮೇಲೆ ಅಣ್ಣ ಜೊತೆ ನಂಗೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅಣ್ಣನ ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಫುಲ್ಲು ಕೋಆರ್ಡಿನೇಷನ್ ಚೆನ್ನಾಗಿದೆ. ಆಮೇಲೆ ನಂಗೆ ಏನೇ ತಯಾರಿ ಬೇಕೋ ಎಲ್ಲ ನನ್ನ ಅಪ್ಪ ಇಬ್ಬರು ಮಾಡ್ತಾಯಿದ್ದಾರೆ. ಸೊ ಪ್ರಿಪೇರ್ ಆಗ್ತಾಯಿದ್ದೀನಿ. ಓಕೆ, ಯೂಶಲಿ ಈ ಥರದ್ದು ಅಂದರೆ ಹುಡುಗರು ಇಟ್ಕೊಂಡು ಮಾಡೋಂತಹ ಸಿನಿಮಾಗಳು ತುಂಬ ಬರ್ತವೆ. ಬಟ್ ಇದು ಯಾಕೆ ಸ್ಪೆಷಲ್ ಅನಿಸುತ್ತೆ ನಿಮಗೆ? ಕತೆ ಬಿಟ್ಕೊಡ್ಬೇಡಿ, ಜನರಲ್ ಆಗಿ ಯಾಕೆ ಸ್ಪೆಷಲ್ ಅನಿಸುತ್ತೆ ಈ ಸಿನಿಮಾ? ಯಾಕೆ ಸ್ಪೆಷಲ್ ಅನಿಸುತ್ತೆ ಅಂದರೆ ಆ ಒಂದು ಕಂಟೆಂಟ್ ಇದೆ. ಸೊ ತುಂಬ ದಿವಸ ಆಯಿತು ಈ ಥರ ಒಂದು ಫಿಲಮ್ ಬಂದು. ಸೊ ಕೇಳಿದ ತಕ್ಷಣ ಇಷ್ಟ ಆಯಿತು. ಸೊ ಅದಕ್ಕೆ ಬರೀ ಜಸ್ಟ್ 1 ಲೈನ್ ಹೇಳಿದ್ದು ಅಷ್ಟೇ ಅವರು. ಸೊ ಅದಕ್ಕೆ ಒಪ್ಕೊಂಡು. ಮೊದಲನೇದಾಗಿ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲಿ ಬಂದಂಥ ಮಾಧ್ಯಮ ಮಿತ್ರರಿಗೆ, ಪ್ರೊಡ್ಯೂಸರ್ ಸರ್ಗೆ, ಎಲ್ಲ ಸಹ ಕಲಾವಿದರಿಗೆ, ನಮ್ಮ ಡೈರೆಕ್ಟರ್ ಸರ್ಗೆ, ಅಜಯ್ ಪೃಥ್ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ನನ್ನ ಹೆಸರು ಅಜಯ್ ಪೃಥ್ವಿ ಅಂತ. ಒಂದು 5ನೇ ಕ್ಲಾಸಿಂದನೂ ನಾನು ರಂಗಭೂಮಿ ಕಲಾವಿದ. ಅದಾದ ನಂತರ ಸ್ಟಡೀಸ್ ಆದಮೇಲೆ ಟೊರೊಂಟೊ ಫಿಲಮ್ ಸ್ಕೂಲ್ ಕೆನಡಾದಲ್ಲಿ ಆ್ಯಕ್ಟಿಂಗ್ ಆ್ಯಂಡ್ ಸಿನಿಮಾಟೋಗ್ರಫಿ ಮುಗಿಸ್ಕೊಂಡ್ಬಂದು ಈಗ 2-3 ಫಿಲಮ್ ಆಗಿದೆ. ಅದಾದ ನಂತರ ಈಗ ಒಂದು ಫೆಬ್ರವರಿ 16 ಕೂಡ ಒಂದು ರಿಲೀಸ್ ಇದೆ, ಪುರುಷೋತ್ತಮ ಪ್ರಸಂಗ ಅಂತ. ಅದೆಲ್ಲ ಆದ ನಂತರ ನನಗೆ ರಘು ಸರ್ ಜೊತೆ ಆಪರ್ಚುನಿಟಿ ಸಿಕ್ತು. ತಾನಾಗಿ ತಂದೆ ಬಂದು ಹುಡ್ಕೊಂಬಂದು ಆಪರ್ಚುನಿಟಿ ಇದು. ಸೊ ರಘು ಸರ್ ಬಗ್ಗೆ ನಾನು ತುಂಬ ದೊಡ್ಡ ಫ್ಯಾನು. ರಾಜಧಾನಿ, ಗೋಲಿ ಸೋಡಾ ಎಲ್ಲ ಫಿಲಮ್ ನೋಡಿದ್ದೀನಿ. ಸೊ ಕರೆದು ಈ ಥರ ಚಾನ್ಸ್ ಕೊಟ್ಟಿದ್ದೀರಾ ಸರ್, ತುಂಬ ಥ್ಯಾಂಕ್ ಯು. ಭೀಮಾ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡ್ತಾಯಿದ್ದೀನಿ ಈ ಫಿಲಮಲ್ಲಿ. ಸೊ ಮುಂದೆ ಬರ್ತಾ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಸೊ ಕಟಾಳಂ ಚಿತ್ರಕ್ಕೆ ಯಶಸ್ವಿಯಾಗಲಿ. ವಿಲ್ ಆಲ್ ವರ್ಕ್ ಹಾರ್ಡ್. ನಾವು 3 ಜನ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ವೈಬ್ ನಡೀತಾ ಇದೆ. ಸೊ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಪ್ರಾಜೆಕ್ಟ್ ಟು ವರ್ಕ್ ವಿತ್. ಥ್ಯಾಂಕ್ ಯು ಸೊ ಮಚ್ ಸರ್. ಸ್ಪೆಷಲಿ ಇವತ್ತು ಮುಹೂರ್ತದ ಸಮಯ ಕೂಡ ಚೆನ್ನಾಗಿದೆ. ಹೌದು ಸರ್. ಅದು ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ ರಾಮ ಮಂದಿರದ್ದು. ಸೊ ಈ ಥರದೊಂದು ಗಳಿಗೆ ಬಗ್ಗೆ ಏನಾಯ್ತು ಸರ್? ಪ್ರೌಡ್ ಫೀಲಿಂಗ್ ಸರ್. ಹೇಳ್ತಾ ಅಲ್ವಾ, ಇದು ಎಷ್ಟೋ ವರ್ಷದಿಂದ ಒಂದು ತಪಸ್ಸಿದು, ಎಷ್ಟೋ ಒಂದು ಹೋರಾಟದಿಂದ ಇವತ್ತು ಈ ಒಂದು ದಿನ ಬಂದಿದೆ. ಸೊ ಒಂಥರ ವೈಬ್ರೇಷನ್ ಸರ್ ಅದು. ಸೊ ಇವತ್ತಿನ ದಿವಸ ನಾವು ಮುಹೂರ್ತ ಮಾಡ್ತಾ ಇದ್ದೀವಿ. ಸೊ ತುಂಬ ಪ್ರೌಡ್ ಫೀಲಿಂಗ್ ಇದೆ ಸರ್. ಒಂದು ಹಿಸ್ಟಾರಿಕಲ್ ಡೇ ಸರ್ ಇವತ್ತು, ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಪ್ರಗತಿ ಅಂತ. ಇದು ನನ್ನ ಮೊದಲನೇ ಚಿತ್ರ. ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು.
ನನಗೆ ಇಂಥ ದೊಡ್ಡ ಅವಕಾಶ ಕೊಟ್ಟಿರೋದು. ಮತ್ತು ಸ್ಟಾರ್ ಕ್ಯಾಸ್ಟಿಂಗು ಅಷ್ಟೇ, ತುಂಬ ತುಂಬ ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ ಮೊದಲನೇ ಸಿನಿಮಾ ನಾನು ಮಾಡ್ತಿರೋ, ನನಗೆ ಸಿಕ್ಕಿರೋ ಅವಕಾಶನೇ ಇದು ತುಂಬ ದೊಡ್ಡದು. ನನ್ನ ಪಾತ್ರ ಇಲ್ಲಿ ಒಂದು ಬಬ್ಲಿ ಹುಡುಗಿ ಕ್ಯಾರೆಕ್ಟರು. ತುಂಬ ಚೆನ್ನಾಗಿದೆ, ನನ್ನದೇ ಟೋನ್ ಟ್ವಿಸ್ಟ್ ಎಲ್ಲ ಇದೆ ಮೂವಿಲಿ. ಮಿಕ್ಕಿದೇನು ಹೇಳಬಾರ್ದು ಅಂದರೆ ಡೈರೆಕ್ಟರ್ ಸರು. ಥ್ಯಾಂಕ್ ಯು. ಜೈ ಶ್ರೀರಾಮ್. ನಮಸ್ಕಾರ, ನಮ್ಮ ಹೆಸರು ಅಮರ್ ನಾರಾಯಣ ರಾಜ ಅಂತ. ನಮಗೆ ಹರ್ಷಿತ್ತು ಫ್ರೆಂಡ್ ಆಲ್ರೆಡಿ ಒಂದು ಸಬ್ಜೆಕ್ಟ್ ಮಾಡ್ತಾಯಿದ್ದ ಪ್ರಾಜೆಕ್ಟ್ ಒಂದು, ಅದನ್ನು ಕೋ ಪ್ರೊಡ್ಯೂಸರು. ಮತ್ತು ಈ ಸಿನಿಮಾದಲ್ಲಿ ಸಬ್ಜೆಕ್ಟ್ ಹೇಳಿದ್ರು, ಮತ್ತು ಸಬ್ಜೆಕ್ಟ್ ಓಕೆ ಅನ್ನೋದು. ಮತ್ತು ಆಲ್ರೆಡಿ ರಾಘು ಅಲಿಯಾಸ್ ವೈಭವ್ ಇವರು ಆಲ್ರೆಡಿ 3 ಸಿನಿಮಾ ಮಾಡಿರೋದ್ರಿಂದ, ಸಕ್ಸಸ್ ಆಗಿರೋದ್ರಿಂದ ಅದ ಭೈರವ್ ರಾಘವ್ ಅಲಿಯಾಸ್ ಭೈರವ್ ಎಸ್ ಜೆ ಭೈರವ್ ಇನ್ಸಿಲ್ ಹೇಳಿಲ್ಲ, ಸಾರಿ. ಅದರಿಂದ ಆಲ್ರೆಡಿ ಸಿನಿಮಾ ಸಕ್ಸಸ್ ಮಾಡಿದ್ದಾರೆ. ಅದರಿಂದ ನಾವು ಯಾವುದೇ ಡೌಟ್ ಇಲ್ಲದೆ ಸರ್ ಮಾಡೋಣ ಸರ್ ಪ್ರಾಜೆಕ್ಟ್ ಅಂತ ನಾವು ಪ್ರೊಸೀಡ್ ಆಗಿದ್ವಿ. ಖಂಡಿತ ಚೆನ್ನಾಗಿ ಮಾಡಿ. ಯೂಶಲಿ ಪ್ರೊಡ್ಯೂಸರ್ಗಳು ಅಂದರೆ ನನ್ನ ಸಿನಿಮಾ ಇಂಥ ದಿನ ಮುಹೂರ್ತ ಆಗಬೇಕು ಅಂತ ಕನಸು ಕಂಡುಕೊಂಡಿದ್ದಾರೆ. ಬಟ್ ಇವತ್ತು ಅದು ಮಿರಾಕಲಾಗಿ ಟಚ್ ಆಗಿದೆ, ಅಯೋಧ್ಯೆಗೂ ಇಲ್ಲಿ. ಖಂಡಿತ 100% ಅದು ಮಿರಾಕಲೇ. ಅದು ಆಲ್ರೆಡಿ ಇದು ಒಂದು 20-30 ದಿವಸ ಮುಂಚೆನೇ ಫಿಕ್ಸ್ ಮಾಡಿದ್ರಿ ಈ ಡೇಟು. ಫಿಕ್ಸ್ ಮಾಡಿ ಸರ್ ಈ ಡೇಟಲ್ಲಿ ನಾವು ಪೂಜೆ ಮಾಡ್ತೀವಿ ಅಂತ ಆಯ್ಕೆ ಪ್ರೊಡ್ಯೂಸರ್ ನಾವು ನೀವು ಮಾಡ್ತೀವಿ ಅಂದರೆ ಈ ಡೇಟ್ ಚೆನ್ನಾಗಿದೆ, ಕರೆಕ್ಟ್. ಆಲ್ರೆಡಿ ವರ್ಲ್ಡ್ ಒಂದು ಮಿರಾಕಲ್ ಡೇಟ್ ಇದು, ಅದರಿಂದ ಸರಿ ಮಾಡಿ ಸರ್ ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲಿ ಮಾಡಿದ್ದೀವಿ. ಆದರೂ ಮಾಡಿ ಅಂತೇಳಿ ಮಾಡಿ. ಅರ್ಜೆಂಟ್ ಆದರೂ ಎನರ್ಜಿ ಹೆವಿ ಸಿಗಲಿ ಸರ್. ರಘು ಸರ್ ಬಗ್ಗೆ ಅಂದರೆ ಪ್ರೊಡ್ಯೂಸರ್ ಆಗಿ ಅಂತಲ್ಲ, ಅವ್ರ ಜರ್ನಿ ನೋಡಿರ್ತೀರಿ, ಅವ್ರ ಸಿನಿಮಾ ನೋಡಿರ್ತೀರಿ. ಇಂಥ ಸಿನಿಮಾ ನನ್ನ ಸಿನಿಮಾಗೆ ಇವರು ಡೈರೆಕ್ಷನ್ ಮಾಡ್ತಾರೆ, ಆ ಥರದ ವಿಚಾರವಾಗಿ ಏನು ಮಾತಾಡ್ತಾರೆ? ಖಂಡಿತ ಇಲ್ಲ, ನನಗೆ ಆಲ್ರೆಡಿ ಅವ್ರ ಪರಿಚಯ ಇಲ್ಲ. ನಾವು ಹರ್ಷಿತ್ ಅವ್ರ ಮೂಲಕವಾಗಿ ಹೇಳಿದ ತಕ್ಷಣ ನನಗೆ ಶಾಕ್ ಆಯಿತು. ಆಲ್ರೆಡಿ 3 ಸಿನಿಮಾ ಮಾಡಿದ್ದಾರೆ, ಅಲ್ಲ ಹೊಸ ಸುಮಾರು ಜನ ಬಂದು ಸಬ್ಜೆಕ್ಟ್ ಹೇಳ್ತಾ ಇರ್ತಾರೆ ನಮ್ಮ ಹತ್ರ, ಹೊಸವರು. ಸರಿ ಆಲ್ರೆಡಿ 3 ಸಿನಿಮಾ ಮಾಡಿದ್ದಾರೆ ಸರಿ ಅಂತ ಹೇಳಿದ ತಕ್ಷಣ ನಾನು ಸಬ್ಜೆಕ್ಟೇ ಕೇಳಿಲ್ಲ. ನಾನು ಫಸ್ಟ್ ಆಫ್ ಆಲ್ 3 ಸಿನಿಮಾ ಮಾಡಿದ್ದಾರೆ, ರಾಜಧಾನಿ ಮಾಡಿದ್ದಾರೆ, ರೈಟ್ ಓಕೆ ಮಾಡೋಣ ಬಿಡಿ ಸರ್ ಅಂತ ಹೇಳ್ಬಿಟ್ಟು ನಾನು ಅವ್ರು ಮೀಟು ಮಾಡಿಲ್ಲ. ಹರ್ಷಿತ್ ಹತ್ರ ಕಾನ್ಫರ್ಮೇಷನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಕನ್ಫರ್ಮೇಷನ್ ಹೇಳ್ಬಿಟ್ಟು ಮಾಡೋಣ ಸರ್ ಅಂತ ಮಾಡೋಣ ಅಷ್ಟೇ. ಪಾಯಿಂಟ್ ನಂಗೆ ಇಷ್ಟ ಆಯ್ತು, ರಾಜಧಾನಿ ಓಕೆ ಸರಿ ಮಾಡೋಣ ಅಷ್ಟೇ. ಕಥೆನೇ ಕೇಳಿರಲಿಲ್ಲ, ನಾನು ಕಥೆನೇ ಕೇಳಿಲ್ಲ. ಹೇಳಿದ್ರು ಈ ಥರ ಸಿನಿಮಾ ಮಾಡಿದ್ದಾರೆ ಅಂದರೆ ಓಕೆ ಸರ್ ಮಾಡೋಣ, ಮುಗೀತು. ಅವರು ನಮ್ಮ ಕೆಲಸ ಎಲ್ಲ ಶುರುವಾಗಿದ್ದ ನಂತರ ನನಗೆ ಅವರು ಲೈನ್ ಹೇಳಿದೆ, ಕತೆ ಸರ್ ಹಿಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಮುಂಚೆಲ್ಲ ಕೆಲಸ ಶುರು ಆಗೋಗ್ಬಿಟ್ಟಿತ್ತು. ಅವ್ರು ಫೋನಲ್ಲೇ ಕೇಳ್ಕೊಂಡೆಲ್ಲ ಮಾತಾಡ್ಕೊಂಡು ಓಕೆ ಸರ್ ನೀವು ಕೆಲಸ ಶುರು ಮಾಡ್ಕೊಬಿಡಿ ಅಂತಂದರು. ಏನು ಬೇಡ ಸರ್, ನೀವು ಕಥೆನ ಕೇಳಬೇಡ, ನೀವು ಮಾಡಿರ್ತಾರೆ, ಚೆನ್ನಾಗಿ ಮಾಡಿರ್ತಾರೆ ಸರ್, ಸೂಪರ್ ಸರ್ ಅಂತಂದ್ಬಿಟ್ಟು ಬಿಟ್ಬಿಟ್ಟಿದ್ರು. ಎಷ್ಟೋ ದಿನ ಆದಮೇಲೆ ಬಂದು ಕತೆ ಕೇಳಿದ್ರು ಅವರು. ಸೊ ಒಂದು ನಂಬಿಕೆ ನನ್ನ ಮೇಲೆ ಇಟ್ಟಿದ್ದಾರೆ, ಆ ನಂಬಿಕೆ ನಾನು 100% ನಾನು ಉಳಿಸ್ಕೊತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು.